ಬೆಳಗಾವಿಯಲ್ಲಿ ಬಹುಕೋಟಿ ವಂಚನೆ ಆರೋಪ ಪ್ರಕರಣ ಏನಿದೆ. ಈಗ ಶಿವಾನಂದ ನೀಲಣ್ಣವರಿಗೆ ಸಿಐಡಿ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಸಿಐಡಿ ಎಂಟ್ರಿ ಕೊಟ್ಟಿರುವಂತದ್ದು ಈ ಬಹುಕೋಟಿ ಹಗರಣದಲ್ಲಿ ಯಾರ್ಯಾರಿದ್ದಾರೆ, ಶಿವಾನಂದ ನೀಲಣ್ಣವರಿಗೆ ಸಪೋರ್ಟ್ ಮಾಡಿದಂತಹದ್ದು ಬ್ಯಾಂಕ್ ಸಿಬ್ಬಂದಿಗಳ ಅವರ ಹಿಂದೆ ಯಾರ್ಯಾರಿದ್ದಾರೆ, ಈ ರೀತಿಯಾಗಿ ಇವಾಗ ಡ್ರಿಲ್ ಆರಂಭ ಆಗಿದೆ. ಶಿವಾನಂದ ನೀಲಣ್ಣವರಿಗೆ ಪ್ರಶ್ನಾವಳಿಗಳ ಸುರಿಮಳೆ ಹರಿದು ಬರ್ತಾ ಇದೆ. ಆದರೆ ಯಾವುದೇ ರೀತಿಯಾದಂತಹ ಉತ್ತರ ಅಥವಾ ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಈ ರೀತಿಯಾಗಿ ಹಗರಣವನ್ನ ಮಾಡೋದಕ್ಕೆ ಮನಸ್ಸು ಮಾಡಿದ್ರು, ಇದೆಲ್ಲವನ್ನ ಕಲೆ ಹಾಕ್ತಾ ಇರುವಂತದ್ದು ಬೆಳಗಾವಿಯಲ್ಲಿ ನಡೆದಿರುವಂತಹ ಬಹುಕೋಟಿ ವಂಚನೆ ಆರೋಪ ಪ್ರಕರಣ ಈಗ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಬಹುಕೋಟಿ ವಂಚನೆ ಆರೋಪ ಪ್ರಕರಣ ಏನಿದೆ, ಶಿವಾನಂದ ನೀಲಣ್ಣವರಿಗೆ ಸಿಐಡಿ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. 4,500 ಕೋಟಿ ಮೂಲವನ್ನ ಕೆದಕ್ತಾ ಇದ್ದಾರೆ ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದವರು ಡ್ರಿಲ್ ಮಾಡ್ತಾ ಇದ್ದಾರೆ. ಶಿವಾನಂದ ನೀಲಣ್ಣವರಿಗೆ ಪ್ರಶ್ನೆಗಳ ಸುರಿಮಳೆ ಸುರಿತಾ ಇದೆ. ಇವತ್ತು ಕೂಡ ಸಿಐಡಿ ವಿಚಾರಣೆ ಮುಂದುವರಿತಾ ಇದೆ. ಬೆಳಗಾವಿಯಲ್ಲಿ ಈ ವ್ಯಕ್ತಿ ಶಿವಾನಂದ ನೀಲಣ್ಣವರ್ ಮಾಡಿರುವಂತ ಹಗರಣ ವಿಚಾರ ಸಿಐಡಿ ಎಂಟ್ರಿ ಕೊಟ್ಟಿದೆ. ಈ ಒಂದು ಪ್ರಕರಣಕ್ಕೆ ಡ್ರಿಲ್ ಮಾಡಲಾಗ್ತಾ ಇದೆ. ಆರಂಭದಲ್ಲಿ ಆಟೋ ರಿಕ್ಷಾದಲ್ಲಿ ಫ್ರೀಜರ್ ಇಟ್ಕೊಂಡು ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ದಂತ ಈ ವ್ಯಕ್ತಿ ಶಿವಾನಂದ ಅದಾದ್ಮೇಲೆ ಸ್ವಂತ ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನ ಕೂಡ ಆರಂಭ ಮಾಡಿರ್ತಾನೆ. ಶೇರ್ ಮಾರ್ಕೆಟ್ ನಲ್ಲಿ ಒಂದ್ ರೀತಿಯಾಗಿ ಹಣ ಹೂಡಿಕೆ ಮಾಡಿ ನಷ್ಟವನ್ನ ಕೂಡ ಅನುಭವಿಸಿದ್ದ ಈ ವ್ಯಕ್ತಿ 2012ರಲ್ಲಿ ಶಿವಂ ಅಸೋಸಿಯೇಟ್ಸ್ ಅನ್ನುವಂತಹ ಹಣಕಾಸು ಸಂಸ್ಥೆ ಮಾಲೀಕ. ನಿಯಮಬಾಹಿರವಾಗಿ ಬಹುಕೋಟಿ ರೂಪಾಯಿಗಳ ಠೇವಣಿ ಸಂಗ್ರಹ ಮಾಡಿ ಮತ್ತೆ ವಂಚನೆ ಆರೋಪದ ಮೇಲೆ ಈಗ ಮೇ 2026ರಲ್ಲಿ ಬೆಳಗಾವಿ ಪೊಲೀಸರು ಬಂಧಿಸಿದ್ರು. ಅದಾದ ನಂತರದಲ್ಲಿ ಇವನ ಹಗರಣಗಳ ಇಂಚಿಂಚೂ ಕೂಡ ಬಯಲಾಯ್ತಾ ಬಂತು. ಅಂದ್ರೆ ಎಷ್ಟು ಕೋಟಿ ಹಗರಣ ಮಾಡಿದ್ದಾನೆ, ಎಷ್ಟು ಜನರ ಹಣವನ್ನ ಪೀಕಿದ್ದಾನೆ ಅಂತ ನೋಡ್ತಾ ಹೋದಾಗ 35,000 ಜನರು ಹೂಡಿಕೆ ಮಾಡಿರುವಂತದ್ದು. 2.5 ಸಾವಿರ ಕೋಟಿ ಆನ್ಲೈನ್ ಮೂಲಕ ಹೂಡಿಕೆ ಮಾಡಿರಲಾಗಿರುತ್ತೆ. ಶಿವಾನಂದನ 3 ಬ್ಯಾಂಕ್ಗಳಲ್ಲಿ 4 ಅಕೌಂಟ್ ಅನ್ನ ಫ್ರೀಸ್ ಮಾಡಲಾಗಿದೆ. ಒಂದೊಂದು ಅಕೌಂಟ್ ನಲ್ಲೂ ಕೂಡ 100 ಕೋಟಿ ಇದೆ. 100 ಕೋಟಿ ಇದ್ರೂ ಕೂಡ ಬ್ಯಾಂಕ್ನವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಯಾಕೆ? 35,000 ಜನ ಹೂಡಿಕೆ ಮಾಡಿರುವಂತ ಮಾಹಿತಿ ಸಂಗ್ರಹ ಆಗಿದೆ. 2.5 ಸಾವಿರ ಕೋಟಿ ಶಿವಾನಂದನ 3 ಬ್ಯಾಂಕ್ಗಳು, ಅದರಲ್ಲಿ 4 ಅಕೌಂಟ್ಸ್ ಫ್ರೀಸ್ ಆಗಿದೆ. ಈಗ ಸದ್ಯಕ್ಕೆ ಒಂದೊಂದು ಅಕೌಂಟ್ ಅಲ್ಲೂ 100 ಕೋಟಿ ರೂಪಾಯಿ ಇದೆ. ಆದ್ರೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳು ಈ ವಿಚಾರವಾಗಿ ಯಾವುದೇ ರೀತಿಯಾದಂತಹ ನೋಟಿಸ್ ಆಗಲಿ ಅಥವಾ ಅದಕ್ಕೆ ಏನೇನು ಟ್ಯಾಕ್ಸ್ ಅನ್ನ ಕಟ್ ಮಾಡ್ಕೋಬೇಕು ಆ ಒಂದು ವಿಚಾರಗಳಲ್ಲಾಗ್ಲಿ ಯಾವುದೇ ರೀತಿಯಾದಂತಹ ಸುದ್ದಿಗೆ ಹೋಗಿಲ್ಲ. ಯಾಕೆ ಅಂತ ಪ್ರಶ್ನೆ ಮೂಡುತ್ತೆ. ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ, ಭಾಗಿಯಾಗಿದ್ದಾರಾ? ಈ ವ್ಯಕ್ತಿಯನ್ನ ನೋಡ್ತಿದ್ರೆ ಪಕ್ಕಾ ಪ್ಲಾನ್ಡ್ ಕಳ್ಳಂತರ ಕಾಣಿಸ್ತಿದ್ದಾನೆ. ಶಿವಾನಂದ ನೀಲಣ್ಣವರ್ ಬೆಂಗಳೂರಿಗೆ ಇವತ್ತು ಶಿಫ್ಟ್ ಆಗ್ತಾನ? ಕೋರ್ಟ್ ಅನುಮತಿ ಪಡ್ಕೊಂಡು ಬೆಂಗಳೂರಿಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆಯಾ? 14 ದಿನ ವಶಕ್ಕೆ ಕೋರ್ಕೊಳ್ಳೋದಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಹೂಡಿಕೆ ಆಗಿರುವಂತಹ ಹಣ ಎಲ್ಲಿದೆ ಅನ್ನೋ ಬಗ್ಗೆ ತನಿಖೆ ಕೂಡ ನಡೆಯುತ್ತೆ. ಈಗಾಗಲೇ ಹಲವು ದಾಖಲೆ ಕಲೆ ಹಾಕಿರುವಂತದ್ದು ಪೊಲೀಸರು. ಎಲ್ಲಾ ದಾಖಲೆಗಳನ್ನ ಕಲೆ ಹಾಕಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆ. ಬೆಳಗಾವಿಯಿಂದ ಬೆವರ್ತಾ ಇದ್ದಾನೆ ಈ ವ್ಯಕ್ತಿ ಉತ್ತರ ಕೊಡೋದಕ್ಕೆ, ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ತಡಬರಿಸ್ತಾ ಇರುವಂತದ್ದು. ಇನ್ನು ಬಯಲಾಗ್ತಾ ಹೋಗುತ್ತೆ ಇವನ ಹಿಂದಿನ ಜಾಲ, ಯಾರ್ಯಾರಿದ್ದಾರೆ, ಇದರಲ್ಲಿ ಯಾರ್ಯಾರ ಪಾತ್ರ ಇದೆ, ಪ್ರತಿಯೊಂದು ಕೂಡ ಬಯಲಾಗ್ತಾ ಹೋಗುತ್ತೆ. ಇನ್ನು ಮುಂದೆ ಇನ್ನೂ ಕೂಡ ಚುರುಕುಗೊಳ್ಳುತ್ತೆ ಈ ವಿಚಾರದಲ್ಲಿ ತನಿಖೆ ಅಂತ ಹೇಳ್ಬೋದು. ಈ ಶಿವಾನಂದ ಇದಾನಲ್ಲ, ಮುಖ್ಯಮಂತ್ರಿ ಆಗ್ತೀನಿ ನಾನು ಅಂತ ಬೀಗ್ತಾ ಇದ್ದ, ಹೇಳ್ತಾ ಇದ್ದ. ಈಗ ಬಹುಕೋಟಿ ಹಗರಣವನ್ನ ಮಾಡಿ ತಗಲಾಕೊಂಡು ಆರೋಪಿ ಸ್ಥಾನದಲ್ಲಿ ನಿಂತಿರುವಂತದ್ದು. 4,500 ಕೋಟಿ ರೂಪಾಯಿ 35,000 ಜನರ ಹತ್ರ ಇವನು ದೋಚಿರುವಂತದ್ದು.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾರೆ. ಎಸ್ ಅಜಯ್, ಇವಾಗ ಸಿಐಡಿ ಫುಲ್ ಡ್ರಿಲ್ ಮಾಡ್ತಿದ್ದಾರೆ ಈ ಶಿವಾನಂದಾಗೆ. ಇವತ್ತು ಬೆಂಗಳೂರಿಗೆ ಶಿಫ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಸದ್ಯದ ಮಟ್ಟಿಗೆ ಏನ್ ನಡೀತಾ ಇದೆ ಈ ವಿಚಾರದಲ್ಲಿ ಬೆಳವಣಿಗೆ ಅಂತ? ಅಜಯ್, ಧ್ವನಿ ಕೇಳಿಸ್ತಿದ್ಯಾ? ಗಾಯತ್ರಿ, ಖಂಡಿತ. ಅಂದ್ರೆ ಬೆಳಗಾವಿಯಲ್ಲಿ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಪ್ರಮುಖ ಆರೋಪಿ ಆಗಿರುವಂತ ಶಿವಾನಂದ ನೀಲಣ್ಣನವರೇನಿದ್ರೆ ಅವ್ರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದು ಆತನನ್ನ ಸಾಕಷ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಒಂದ್ ಕಡೆ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಇದು ಸಾವಿರಾರು ಕೋಟಿಯಷ್ಟು ವಂಚನೆ ಪ್ರಕರಣ ಆಗಿರೋದ್ರಿಂದ ಈ ಒಂದು ಪ್ರಕರಣವನ್ನ ರಾಜ್ಯ ಸರ್ಕಾರ ಇದೀಗ ಸಿಐಡಿಗೆ ಕೂಡ ವರ್ಗಾವಣೆಯನ್ನ ಮಾಡಲಾಗಿದೆ. ಯಾಕಂದ್ರೆ 4,500 ಕೋಟಿಯಷ್ಟು ಹಣದ ಮೂಲವನ್ನ ಪತ್ತೆ ಮಾಡುವಂತ ಕೆಲಸವನ್ನ ಇದೀಗ ಸಿಐಡಿ ಹೆಗಲಿಗೆ ರಾಜ್ಯ ಸರ್ಕಾರ ವಹಿಸಿರುವಂತದ್ದು. ಈಗ ಸಿಐಡಿಯ ಡಿಐಜಿ ಆಗಿರುವಂತಹ ಭೀಮಶಂಕರ್ ಗುಳೇಜ್ ಇವರು ಪ್ರಮುಖ ಪಾತ್ರವನ್ನ ವಹಿಸಿಕೊಂಡು ಇದೀಗ ಎಲ್ಲಾ ರೀತಿಯಾದಂತ ತನಿಖೆನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖ ಆರೋಪಿ ಆಗಿರುವಂತಹ ಶಿವಾನಂದ್ ಏನಿದ್ದಾರೆ ಆತನಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಮಾಡುವಂತ ಕೆಲಸವನ್ನ ಇದೀಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ವಿಚಾರವನ್ನ ನೋಡೋದಾದ್ರೆ ಇಲ್ಲಿ 35,000 ಜನರು ಹೂಡಿಕೆಯನ್ನ ಮಾಡಿರೋ ಬಗ್ಗೆ ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಸಿಕ್ಕಿದೆ. ಅದ್ರ ಜೊತೆಗೆ 2,500 ಕೋಟಿಯಷ್ಟು ಆನ್ಲೈನ್ ಮೂಲಕವಾಗಿ ಒಂದು ಹೂಡಿಕೆ ಕೂಡ ಆಗಿರುವಂತದ್ದು. ಜೊತೆಗೆ ಈ ಶಿವಾನಂದ್ ಏನಿದಾನೆ ಈತನ 3 ಬ್ಯಾಂಕ್ಗಳಲ್ಲಿ 4 ಅಕೌಂಟ್ಗಳು ಇರೋದು ಕೂಡ ಪತ್ತೆ ಆಗಿದೆ. ಅಲ್ಲಿ ಒಂದೊಂದು ಅಕೌಂಟ್ ನಲ್ಲಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿರುವಂತದ್ದು. ಜೊತೆಗೆ 100 ಕೋಟಿಯಷ್ಟು ಹಣ ಕೂಡ ಈಗಿನ ಪ್ರೆಸೆಂಟ್ ಕೂಡ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಆ ಒಂದು 4 ಅಕೌಂಟ್ಗಳನ್ನ ಸಂಪೂರ್ಣವಾಗಿ ಫ್ರೀಸ್ ಅನ್ನ ಮಾಡಿ ಈಗಾಗಲೇ ಅಕೌಂಟ್ ಅನ್ನ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ಒಂದೊಂದು ಅಕೌಂಟ್ ನಲ್ಲೂ ಕೂಡ, ಯಾಕಂದ್ರೆ ಈ ಹಿಂದೆ ಕೂಡ ಆತನ ಅಕೌಂಟ್ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕೇವಲ 4 ಅಕೌಂಟ್ಗಳು ಪತ್ತೆ ಆಗಿದೆ. ಆದ್ರೆ ಮತ್ತೊಂದು ವಿಚಾರ ಅಂತಂದ್ರೆ ಆತ ಬೇರೆ ಅಕೌಂಟ್ ನಲ್ಲಿ ಮತ್ತಷ್ಟು ಬೇರೆ ಒಂದು ಬ್ಯಾಂಕ್ ಗಳಲ್ಲಿ ಅಕೌಂಟ್ ಅನ್ನ ತೆರೆದಿದ್ದಾನ. ಜೊತೆಗೆ ಆತನಿಗೆ ಆಪ್ತರಾಗಿರುವಂತ ಕೆಲವೊಂದಷ್ಟು ಜನರ ಅವರೇ ಹೆಸರಲ್ಲಿ ಅಕೌಂಟ್ ಅನ್ನ ಏನಾದ್ರು ಓಪನ್ ಮಾಡಿಲ್ಲ. ಈ ರೀತಿಯಾಗಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಶಿವಾನಂದನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ಸಿಐಡಿ ಬೆಳಗಾವಿಯಲ್ಲೇ ಅಧಿಕಾರಿಗಳು ತನಿಖೆನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬೆಂಗಳೂರಿನಲ್ಲಿರುವಂತ ಕಚೇರಿಗೆ ಕರೆತಂದು ಅಲ್ಲಿ ಆ ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಅಲ್ಲ ವ್ಯವಸ್ಥೆ ಕೂಡ ಇದೆ. ಯಾಕಂದ್ರೆ ಒಬ್ಬ ಆರೋಪಿನ ವಶಕ್ಕೆ ಪಡೆದ ನಂತರವಾಗಿ ಮುಖ್ಯ ಕಚೇರಿಗೆ ಕರೆದು ಹೋಗಿ ಅಲ್ಲಿ ವಿಚಾರಣೆ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಹೀಗಾಗಿ ಇವತ್ತು ಬೆಂಗಳೂರಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಆರೋಪಿನ ಈಗಾಗಲೇ ವಶಕ್ಕೆ ಪಡೆದು ತನಿಖೆನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ಗೆ ಆತನನ್ನ ಒಂದು ಪ್ರೆಸೆಂಟ್ ಮಾಡಿ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರ ಆತನನ್ನ 14 ದಿನಗಳ ಕಾಲ ಒಂದು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕೂಡ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಜೊತೆಗೆ ಹೂಡಿಕೆ ಆಗಿರುವಂತ ಹಣ ಎಲ್ಲಿಂದ ಬಂತು, ಜೊತೆಗೆ ಈ ಎಲ್ಲಾ ದಾಖಲೆಗಳನ್ನ ಕಲೆ ಹಾಕ್ತಿರುವಂತ ಪೊಲೀಸರು, ಜೊತೆಗೆ ಸಿಐಡಿ ಅಧಿಕಾರಿಗಳು ಕೂಡ, ಯಾಕಂದ್ರೆ ಪೊಲೀಸ್ನವರು ಪ್ರಾಥಮಿಕ ತನಿಖೆಯನ್ನ ನಡೆಸಿದ್ರು. ಅಲ್ಲಿ ಮಾಲಮಾರುತಿ ಪೊಲೀಸ್ ಠಾಣೆ ಏನಿದೆ ಅಲ್ಲಿನ ಪೊಲೀಸ್ನವರು ಕೂಡ ಇದೀಗ ತನಿಖೆ ಹಂತದ ಪ್ರತಿಯೊಂದು ಮಾಹಿತಿಯನ್ನ ಜೊತೆಗೆ ದಾಖಲೆಗಳನ್ನ ಸಿಐಡಿ ಅಧಿಕಾರಿಗಳೇ ಹಸ್ತಾಂತರ ಮಾಡುವಂತ ಕೆಲಸಗಳು ಕೂಡ ಆಗಿದೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಇವತ್ತು ಆರೋಪಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರವಾಗಿ ಆತನ ಹೆಚ್ಚಿನ ಒಂದು ವಿಚಾರಣೆಯನ್ನ ಮಾಡ್ಬೇಕಾಗುತ್ತೆ. ಆತನಿಂದ ಸಾಕಷ್ಟು ಮಾಹಿತಿಯನ್ನ ಪಡ್ಕೋಬೇಕಾಗುತ್ತೆ. ಜೊತೆಗೆ ಆತ ಕೊಡುವಂತ ಹೇಳಿಕೆ ಆಧಾರದ ಮೇಲೆ ಎಷ್ಟು ಸಾವಿರಾರು ಕೋಟಿ ಇನ್ನೂ ವಂಚನೆ ಆಗಿದೆ. ಜೊತೆಗೆ ಬೇರೆ ಬೇರೆ ಅಕೌಂಟ್ಗಳಲ್ಲಿ ಯಾವ ರೀತಿಯಾಗಿ ಹಣವನ್ನ ಇಟ್ಟಿದ್ದಾನೆ, ಜೊತೆಗೆ ಅಕೌಂಟ್ ಥ್ರೂ ಯಾವ ರೀತಿಯಾಗಿ ವ್ಯವಹಾರ ಆಗಿತ್ತು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆನ ನಡೆಸಬೇಕಾಗುತ್ತೆ. ಹೀಗಾಗಿ ಆತನನ್ನ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆದು ಆತನನ್ನ ವಿಚಾರಣೆ ಮಾಡುವಂತ ಕೆಲಸಗಳು ಕೂಡ ಆಗ್ಬೇಕಾಗುತ್ತೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಆ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಎಸ್, ಹಾಗೆ ನೋಡ್ತಾ ಹೋದಾಗ ಈ ವ್ಯಕ್ತಿ ಒಬ್ಬನೇ ಈಗ ಮೇಲ್ಮಟ್ಟಿಗೆ ಸಿಗ್ತಾ ಇರುವಂತದ್ದು. ಇನ್ನು ಇವನ್ ಹಿಂದೆ ಇದರ ಒಂದು ಜಾಲನೆ ಇದೆ ಅಂತ ಹೇಳ್ಬೋದು. ಇನ್ನು ಬೆಳಗಾವಿ ಅಷ್ಟೇ ಅಲ್ಲ, ಪುಣೆ ಹಾಗೇನೆ ಇತರ ಕಡೆಗಳಲ್ಲಿ ಇವನು ಸ್ಥಿರ ಆಸ್ತಿಗಳನ್ನ, ಜಮೀನು, ಕಚೇರಿ, ಐಷಾರಾಮಿ ಕಾರ್ಗಳನ್ನ ಹೊಂದಿರುವಂತದ್ದು. ಅಲ್ಲೆಲ್ಲ ಈ ರೀತಿಯಾದಂತಹ ಯಾರಾದ್ರೂ ಭಾಗಿಯಾಗಿದ್ದಾರಾ, ಇವನಿಂದ ಸಾಕಷ್ಟು ಜಾಲವೇ ಇದೆಯಾ ಅಂತ, ಆ ಬಗ್ಗೆ ಏನಾದ್ರೂ ಕ್ರಮ ಕೈಗೊಳ್ಳಾಗುತ್ತಾ ಅಂತ? ಖಂಡಿತ. ಈಗ ಪ್ರಾಥಮಿಕ ತನಿಖಾ ಹಂತದಲ್ಲಿ ಮಾಲಮಾರುತಿ ಪೊಲೀಸ್ನವರು ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಇಲ್ಲಿ ಈತ ಕೇವಲ ಈ ಒಬ್ಬನೇ ಅಲ್ಲ, ಇವನ ಜೊತೆ ಸಾಕಷ್ಟು ಜನರು ಮಿಂಗಲ್ ಆಗಿದ್ದಾರೆ. ಈ ರೀತಿಯಾಗಿ ಸಾವಿರಾರು ಕೋಟಿ ಫ್ರಾಡ್ ಅನ್ನ ಮಾಡ್ಬೇಕು ಅಥವಾ ಜನಗಳಿಂದ ಹಣವನ್ನ ಪಡೆಯಬೇಕು, ಜೊತೆಗೆ ಹೂಡಿಕೆನ ಮಾಡಿಸ್ಕೋಬೇಕು ಅಂತಂದ್ರೆ ಸಾಕಷ್ಟು ಜನಗಳು ಮಿಂಗಲ್ ಆಗಿದ್ದಾರೆ ಅನ್ನೋದಂತ ವಿಚಾರಗಳು ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಜೊತೆಗೆ ಈತ ಪ್ರಮುಖ ಆರೋಪಿ ಆಗಿರೋದ್ರಿಂದ ಈತನನ್ನು ಮಾತ್ರ ವಶಕ್ಕೆ ಪಡೆದಿದ್ರೆ, ಜೊತೆಗೆ ಈತನ ವಿಚಾರಣೆ ಹಂತದಲ್ಲಿ ಇನ್ಯಾರಾದ್ರೂ ಭಾಗಿಯಾಗಿದ್ದಾರೆ
ಈತನಿಗೆ ಸಪೋರ್ಟ್ ಆಗಿ ಯಾರಾದ್ರೂ ಮಾಡಿದ್ರ, ರಾಜಕೀಯವಾಗಿ ಯಾರಾದ್ರೂ ಇದಾರ, ಜೊತೆಗೆ ಬಿಸ್ನೆಸ್ ಮ್ಯಾನ್ಗಳು ಇದಾರ, ಜೊತೆಗೆ ವಂಚನೆ ಮಾಡುವಂತ ಗ್ಯಾಂಗೇ ಇದೆಯಾ, ಈ ಎಲ್ಲ ವಿಚಾರಗಳು ಆತ ಕೊಡುವಂತ ಹೇಳಿಕೆಯ ಆಧಾರದ ಮೇಲೆ ನಿಂತಿದೆ. ಜೊತೆಗೆ ಈತನನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಈತನ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಜೊತೆಗೆ ಈತನ ಹೆಸರಲ್ಲಿ ಯಾವ ವೆಹಿಕಲ್ಸ್ ಗಳು ಇದಾವೆ, ಜೊತೆಗೆ ಆಸ್ತಿ ಎಲ್ಲಿ ಮಾಡಿದಾನೆ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಅಂದ್ರೆ ಪುಣೆ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಹೀಗೆ ಹಲವು ಬೇರೆ ಬೇರೆ ರಾಜ್ಯಗಳಲ್ಲಿ ಈತ ಕೋಟ್ಯಾಂತರ ರೂಪಾಯಿ ಹೂಡಿಕೆನ ಮಾಡಿ ಅಲ್ಲಿ ಆಸ್ತಿಗಳನ್ನ ಮಾಡ್ಕೊಂಡಿದ್ದ. ಅಂದ್ರೆ ಅಲ್ಲಿ ಲ್ಯಾಂಡ್ ಆಗಿರ್ಬೋದು, ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು, ಜೊತೆಗೆ ಐಷಾರಾಮಿ ಕಾರ್ಗಳಾಗಿರ್ಬೋದು, ಹೀಗೆ ನಾನಾ ರೂಪದಲ್ಲಿ ಆತ ಮಾಡಿರುವಂತ ಆಸ್ತಿಯನ್ನ ಈಗಾಗಲೇ ಪತ್ತೆ ಮಾಡಿದ್ದಾರೆ. ಅದನ್ನು ಕೂಡ ಫ್ರೀಸ್ ಮಾಡುವಂತ ಕೆಲಸವನ್ನ ಒಂದ್ ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಇದುವರೆಗೂ ಕೂಡ ಈ ಒಂದು 4 ಅಕೌಂಟ್ ಏನಿದೆ ಅದನ್ನ ಪ್ರಮುಖವಾಗಿ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಈಗ 100 ಕೋಟಿಯಷ್ಟು ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಆದ್ರೆ ಇದುವರೆಗೂ ಕೂಡ ಆತ ಆಲ್ಮೋಸ್ಟ್ 4,500 ಕೋಟಿಯಷ್ಟು ಹಣ ಸಂಗ್ರಹ ಮಾಡಿದ್ದಾನೆ. ಆದ್ರೆ ಇಲ್ಲಿ ಸಿಕ್ಕಿರುವಂತದ್ದು ಕೇವಲ 400 ರಿಂದ 500 ಕೋಟಿಯಷ್ಟು ಅಷ್ಟೇ. ಬಟ್ ಈ ಆಸ್ತಿಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ಕೆಲವೊಂದಷ್ಟು ಹಣ ಏನಿದೆ ಅದು ಮಾತ್ರ ಪತ್ತೆ ಆಗ್ತಾ ಇದೆ. ಆದ್ರೆ ಉಳಿದ ಹಣ ಎಲ್ಲೋಯ್ತು ಅಂದ್ರೆ ಆಲ್ಮೋಸ್ಟ್ 3 ರಿಂದ 3,500 ಕೋಟಿ, 4,000 ಕೋಟಿ ಹಣ ಎಲ್ಲಿ ಹೂಡಿಕೆ ಮಾಡಿದ್ದಾನೆ, ಯಾರ ಹೆಸರಲ್ಲಿ ಹೂಡಿಕೆ ಮಾಡಿದ್ದಾನೆ, ಅಥವಾ ಬೇನಾಮಿ ಹೆಸರಲ್ಲಿ ಏನಾದ್ರೂ ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದಾನ, ಇಲ್ಲ ಆಸ್ತಿ ಖರೀದಿ ಮಾಡಿದ್ದಾನ, ಈ ಎಲ್ಲಾ ವಿಚಾರಗಳು ಆತ ಕೊಡುವಂತ ಹೇಳಿಕೆ ಆಧಾರದ ಮೇಲೆ ನಿಂತಿರುವಂತದ್ದು. ಹೀಗಾಗಿ ಸಿಐಡಿ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಆತನನ್ನ ವಶಕ್ಕೆ ಪಡೆಯೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರುಪಡಿಸಿದ ನಂತರವಾಗಿ ಆತ ಕಸ್ಟಡಿಗೆ ಯಾಕೆ ಬೇಕು ಅಂತ ಮನವರಿಕೆಯನ್ನ ಕೂಡ ನ್ಯಾಯಾಧೀಶರಿಗೆ ಮಾಡ್ಬೇಕಾಗುತ್ತೆ, ಎಷ್ಟು ದಿನ ಕಾಲ ಆತನನ್ನ ಕಸ್ಟಡಿಗೆ ಕೊಡಿ ಅಂತೇಳಿ. ಹೀಗಾಗಿ ಆ ಒಂದು ಸಿದ್ಧತೆನ ಒಂದ್ ಕಡೆ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸದ್ಯ ಆತನ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಿದ ನಂತರವೇ ಈ ಒಂದು 4,500 ಕೋಟಿ ಹಗರಣ ಏನಿದೆ ಅದು ಬೆಳಕಿಗೆ ಬರಬೇಕಾಗುತ್ತೆ. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.